ಏನಾರಾಗಲಿ ಕಷ್ಟ ಅಂತ ಬಂದಲ್ಲ ಅಂತ ಹೇಳಿ ನಾನು ಯಾರ್ಯಾರ ಕೈಲೆಲ್ಲ ಇಸ್ಕೊಂಡು ಏನು ನಾನು ಸ್ವಂತ ದುಡ್ಡು ಇಟ್ಕೊಂಡು ಏನು ಕೊಟ್ಟಿದ್ದೇನಲ್ಲ. ಆಮೇಲೆ ಅವ್ರಿಗೆ ತೀರ್ಸ್ಬೇಕಾರೆ ಏನು ಹೊರ್ಮಗಲಾಗಿದೆ ಅಂತ ನಂಗೆ ಮಾತ್ರ ಗೊತ್ತು. ಏನೋ ನಮ್ಮರ ಇದ್ದಂಗೆ ಅದನೆ ಅಂತ ಹೇಳಿ ನಿಂಗೆ ಅಷ್ಟೊಂದು ಉಪಕಾರ ಮಾಡಿದ್ರೆ ಈಗ ಮನೆ ಒಳಗೆ ಬರಲ್ಲ, ನಾನು ಇಲ್ಲೇ ನಿಂತ್ಕೊಂಡು ಮಾತಾಡಿ ಹೋಗ್ತೀನಿ ಅಂತೇಳಿ ಇಷ್ಟು ಮಾತಾಡಂಗೆ ಆಗ್ಬಿಟ್ಟೆ ಅಲ್ಲ. ಕೇಳಿ ನೋಡ, ಯಾರ ಹತ್ರನಾರು ಕೇಳಿ ನೋಡು, 2%ಗೆ ಯಾರು ಸಾಲ ಕೊಡ್ತಾರೆ ಅಂತ ಹೇಳಿಬಿಡು. ಹಂಗಾರೆ ನಾನು ಮತ್ತೇನು ಕಷ್ಟದಲ್ಲದನಲ್ಲ ಅಂತ ಹೇಳಿ 1,00,000 ಎಣಿಸಿದ್ನಲ್ಲ. ನಿಂಗೆ ಯಾರು ಎಣಿಸ್ತಿದ್ರ? ಯಾವ ದಾಖಲೆ ಕೊಡದೆ ಯಾವ ಬ್ಯಾಂಕಲ್ಲಿ ತಗೊಂಡು ಹೋಗಿ ಹೋಗಿ ಕೇಳು, ಕೊಡ್ತಾರವ್ನು ಯಾರು ಅಂತ. ಏನೂ ಇಲ್ಲದೆ ಖಾಲಿ ಒಂದು ಮಾತಿನ ಮೇಲೆ, ಬಾಯಿ ಮಾತಿನ ಮೇಲೆ ನಂಬಿಕೆ ಇಟ್ಟು ನಿನಗೆ ನಾನು ಹೊತ್ತಲ್ಲಿ ದುಡ್ಡು ಕೊಡ್ತಿರ್ಲ ನಾನು ಯಾರಿಗೋ, ಅನಿವಾರ್ಯ ಆಗ್ಯದಲ್ಲ ಅಂತ ಹೇಳಿ ದೀಪ ಹಚ್ಚಿದ ಮೇಲೆ 1,00,000 ಎಣಿಸ್ಕೊಟ್ಟಿನಿ ನಿಂಗೆ. ಅದು 2% ಬಡ್ಡಿಗೆ. ಯಾರಿಗೂ ಕೊಡಲ್ಲ ನಾನು. ಅಷ್ಟು ಮಾಡು. ನಿನ್ನ ಹತ್ರ ಮಾತು ಕೇಳೋದು ನಂಗೆ ತಪ್ಪಲ. ಒಳಗೆ ಬಂದು ನೀರು ಕುಡಿಯಷ್ಟು ನಿಂಗೊಂದು ಇದಿಲ್ಲ ನಿಂಗೆ. ಅದರಲ್ಲೂ ನಾನು ಇಷ್ಟೇ ಕೊಡೋದು, ಇನ್ನು ಕೊಡೋಕ್ಕಾಗಲ್ಲ ಅಂತ ಎಂತ ನಾನು ಎಂತಕ್ಕಿಲ್ಲೇ ಧರ್ಮಛತ್ರ ಇಟ್ಕೊಂಡು ನನ್ನ ಹಂಗಿದ್ ಮಾಡೋಕ್ಕೆ ಅಲ್ಲ. ಅದನ್ನೆಲ್ಲ ನಾನು ಜ್ಞಾನ ಇಟ್ಕೊಂಡಿನಿ. ನೀವು ಕೊಡ್ಲಾ, ಉಪಕಾರ ಮಾಡ್ಲಾ, ಇದು ಮಾಡ್ಲಾ ಅಂತ ನಾ ಏನಾರು ಸಕಾರ ಶಬ್ದ ಹೇಳದ್ನ. 1 ವರ್ಷಕ್ಕೆ ಎಷ್ಟು ಬಡ್ಡಿ ಕಟ್ಟಿನಿ ಅಂತ ನಿಮಗೆ ಗೊತ್ತು. ಹಾಗಾಗಿ ಹೆಂಗಾರು ಮಾಡಿ 2 ತಿಂಗಳು ಬಡ್ಡಿ ಸೇರಿಸಿ ಇಟ್ಕೋಬೇಕು ಅಂತ ಮಾಡಿದ್ದೆ. ಅವು ಏನೇನೋ ಆಗ ಹೋತು. ನಮ್ಮ ಮನೆಯವರು ಬಿಡಿ, ನಮ್ಮ ಮನೆಗಳು ನಿಮ್ಮ ಹತ್ರ ಹೇಳ್ತಾ ಕೂತ್ರೆ ಅದು ಸುಖ ಇಲ್ಲ. ಹಾಗಾಗಿ ನನಗೆ ಬೇರೆ ಎಂಥದ್ದು ಮಾಡ್ಕಿ ಬರೋಕ್ಕೆ ಅವಕಾಶ ಆಗಲ್ಲ. 1 ವರ್ಷದ ಕಾಲ ಎಷ್ಟು ಬಡ್ಡಿ ಕಟ್ಟಿನಿ ಅಂತ ನಿಮಗೆ ಗೊತ್ತು. ಹಾಗಾಗಿ ನೋಡಿ, ಇದು 2 ತಿಂಗಳಿಂದ ಬಿಡಿ. ಅಂಥ ಮಿಕ್ಕಿ ಇದಾಗದಾದ್ರೆ ನನಗೆ ಅನುಕೂಲ ಆದಾಗ ನಾನು ಕೊಡ್ತೀನಿ. ಹೇಳಿದ್ರಿ ಈಗ ಬಾಯಿ ಮಾತಿನ ನಂಬಿಕೆ ಮೇಲೆ ಕೊಟ್ಟಿದ್ದು ಅಂತ, ಅದೇ ನಂಬಿಕೆ ಇಡಿ. ಉಪಕಾರ ಆಗ್ಯದೆ ಹೌದು, ಇಲ್ಲ ಅಂತ ನಾನೇನು ಹೇಳಲ್ಲ. ರಿಕಾರ್ಡ್ ಎಲ್ಲ ಬೇಕು, ಬ್ಯಾಂಕಿಂಗಿಗೆ ಹೋಗೋದಾರೆ ಅಂತ ಮಾಡೋಣ. ನಾನು ಅದಕ್ಕೆ ಸಮನಾಗೆ ಮಾಡಿನಲ್ಲ ಹೇಳಿ. ವಾಪಸ್ ಬಡ್ಡಿ ಕೊಟ್ಲನ್ ನಾನು? ಕಟ್ಲ ಹೇಳಿ. ನಿಮಗೇನೂ ಲಾಭ ಆಗಲೇ ಇಲ್ಲ. ಬರೀ ನನ್ನ ಉಪಕಾರಕ್ಕೆ ದುಡ್ಡು ಕೊಟ್ರ ನೀವು? ಒಂದು ಸತಿ ಕೂತ್ಕೊಂಡು ಜ್ಞಾನ ಮಾಡಿ ನಿಮಗೆ ಬಡ್ಡಿ ಬರ್ತದೆ ಅಂತಲೇ ಅಲ್ಲನೋ ನಂಗೆ ದುಡ್ಡು ಕೊಟ್ಟಿದ್ದು. ಪುಕ್ಷಾಟೆ ಕೊಟ್ಟಿರಾ? ನಿಂಗೆ ಉಪಕಾರ ಮಾಡಿದೆ ಅಂತ ಹೇಳ್ತೀವಿ. ಹೇಳ್ದ ಕೂಡಲೇ ದುಡ್ಡು ಇಸ್ಕೊಂಡಾಗ ಏನೋ ಮಾತಾಡ್ಲಾ, ಕೊಡೋಷ್ಟೊತ್ತಿಗೆ ಮಾತಾಡ್ತಾನೆ ಅಂತೀರಿ. ಇದು ಕೇಳ್ಬೇಕಾ ಬಿಡ್ಬೇಕಾ ಹೇಳಿ? ಆತ ಮಾರಯ್ಯ, ಹೆಂಗೂ ಒಳಗೆ ಬರೋಲ್ಲ ಅಂತ ಹೇಳ್ದಲ್ಲ. ಹೋಗು ನೋಡು, ಯಾವಾಗ ಅನುಕೂಲ ಆಗ್ತದೋ ಆವಾಗ ಕೊಡು. ನಾನು ಬಿಡ್ತೀನಿ ಅಂತ ಮಾತ್ರ ಹೇಳಲ್ಲ. ಹಂಗೆ ಬಿಟ್ಕೋತಾನೆ ಬಂದಿದ್ರೆ ನನಗೆ ಇಷ್ಟೆಲ್ಲ ವ್ಯವಹಾರ ಮಾಡ್ಕೊಂಡಿರೋಕ್ಕಾತಿರ್ಲ. ಎಂದಾರ ನಿಂಗೆ ಅನುಕೂಲ ಆದಾಗ ತಂದು ಕೊಡದೆ ಮಾತ್ರ ಇರಬೇಡ ಹೇಳಿನಿ. ಹಿಂಗೆ ಮಳೆ ಬೇರೆ ಬರ್ತದನೋ, ನೀನು ಹೋಗು, ಮನೆ ಕಡೆ ಹೋಗು. ಹೆಂಗೆ ಒಳಗೆ ಬರೋಲ್ಲ ಅಂತೀಯಲ್ಲ. ಎಂತ ಅಂದೆ ಅಂದ ಸಮ ನಿಮ್ಮ ಕಾರಾಗಿ ಹೇಳಕ್ಕಾಗ್ಲ? ನಾ ಬರ್ಬೇಕು ಹೆರಿಗೆ ಅಂದ್ಕೊಂಡೆ. ಕಡಿಕೆ ನೀವು ಅವ್ರು ಇದ್ರೇ ಹೇಳಿದ್ರಿ ಹೆಂಗಸ್ರಿಗೆಲ್ಲ ಎಂತಕ್ಕೆ ಸುಮ್ಮನೆ ಒಳಗೆ ಹೋಗು ಅಂತ. ಹಂಗಾಗಿ ಸುಮ್ಮನೆ ಹಾಕಿಂಡೆ. ಎಷ್ಟು ಸಲೀಸಾಗಿ ಹೇಳ್ತಾರಲ್ಲ, ಏನು ಸುಮ್ಮನೆ ಬರ್ತದ ದೊಡ್ಡ? ಈಗ ನಾವೆಲ್ಲರೂ ಬ್ಯಾಂಕಿಂದ ತಂದು ಕೊಡೋದಾಗಿದ್ರೆ ನಾವು ಬ್ಯಾಂಕಿಗೆ ಕಟ್ಟೋದು ಬೇಡಿತ್ತಾ? ಇವನ್ನೆಲ್ಲ ಹೇಳೋಕ್ಕಾಗಲ್ಲ ನಿಮಗೆ. ನಾ ಕೊಡ್ತಿದ್ದೀನಿ ಮಾರಯ್ಯ ಬಡ್ಡಿನ, ಹಂಗೊಂದು ಸ್ವಲ್ಪನೂ ಲಾಭ ಇಲ್ಲದೆ ಹೆಂಗೆ ಕೊಡೋಕ್ಕಾಗ್ತದೆ? ಕೊಡು ಅಂತ ಹೇಳಿದ್ರೆ ಆತಿತ್ತು. ಹೆಂಗೆ ಇದು ಬದ್ದರಿಗೆಲ್ಲ ಕೊಟ್ಕೋತಾ ಬಿಟ್ಕೋತಾ ಕೂತ್ರೆ ಹೌದನ್ರಿ? ಹೆಂಗೆ ಅವರ ಮುಂದುವರ್ಸೋದು ಹೆಂಗೆ? ಈಗ ಆತಲ್ಲ ಮಾರತಿ, ಸುಮ್ಮನಿರು. 2 ತಿಂಗಳು ಬಡ್ಡಿ ತಾವು ಕೊಡಲ್ಲ ಗೊತ್ತು ನನಗೆ. ಆದರೂ ನೀ ಕೊಡಬೇಕು ಅಂತ ಹೇಳಿನಿ. ಕೊಟ್ಟೆ, ಇಲ್ದಿದ್ರೆ ಬಿಡತ್ಲೆ. ಎಂಥದ್ದು ಒಂದು ಜೊತೆ ಬಟ್ಟೆ ತಂದು ಕೊಟ್ಟು ಹುಡುಗರಿಗೆ ಅಂತ ಅಂದ್ಕೊಳ್ಳೋಣ. ಮತ್ತಿನ್ನೇನು ಮಾಡೋಕ್ಕಾಗ್ತದೆ? ಇದೇ ನಿಮ್ಮದು ಬುದ್ಧಿ ಅಲ್ಲ ಅನ್ನೋದು ನೋಡಿ. ಇದೇ ಬುದ್ಧಿ ಅಲ್ಲ ಅನ್ನೋದು. ಎಂತ 2 ತಿಂಗಳು ಬಡ್ಡಿ ಅಂದರೆ 2-3 ಸತಿ. ಈ ಸತಿ ಒಂದು 500 ರೂಪಾಯಿ ಕಮ್ಮಿ ಅದೇ, ಈ ಸತಿ ಒಂದು 400 ರೂಪಾಯಿ ಕಮ್ಮಿ ಅದೇ, ಮುಂದಿನ ತಿಂಗಳು ಸೇರಿಸ್ಕೊಡ್ತೀನಿ ಅಂತೇಳಿ 8 ಸತಿ ಹೇಳೋಗ್ಲ. ನೀವು ಜ್ಞಾನ ಇಟ್ಕೊಂಡಿರಾ? ಮತ್ತು ಮುಂದಿನ ತಿಂಗಳು ಬರೋಷ್ಟೊತ್ತಿಗೆ ಇಲ್ಲ ಮರ ಜ್ಞಾನೇ ಮರ್ತೋತು ಅಂತ. ಸರಿ ತಿದ್ದಿದ್ರೆ ಎಲ್ಲ ಲೆಕ್ಕ ಘನಾಗಿ ಬರೆದಿಡ್ತಿತ್ತು, ಗೊತ್ತಾಗ್ತಿತ್ತು. ಈಗ ನಾನು ಹಂಗೆ ಸಾಧಾರಣಕ್ಕೊಂದು ಗುರ್ತು ಹಾಕಿ ಇಡ್ತೀನಿ, ನೀವು ಅದನ್ನು ನೋಡಲ್ಲ. ಎಲ್ಲರಿಗೂ ಹಿಂಗೆ ಮಾಡ್ಕೇಳಿ ನಂಗೇನು
ಎಂತ ಮಾಡೋದು, ನಿಮಗೆ ಗಂಡಸ್ರಿಗೆ ಬುದ್ಧಿ ಬೇಕು. ಈಗ ಏನು ಅಂತ ಕಾಣ್ತದೆ ಹೆರ್ಗಿನವರಿಗೆಲ್ಲ ಅವರವರು ಅಡ್ಡಿಲ್ಲ ಹಿಂಡ್ತಿ ಜೋರು ಅಂತ ಆಗ್ತದೆ. ಹಿಂಗೆ ಹೋಗೋದು ಯಾರಿಗೆ ಗೊತ್ತಾಗ್ತದೆ? ಪುಕ್ಸಟೆ ಬಿಡೋದಾದ್ರೆ ಮತ್ತೆ ಅದೊಂದು ವ್ಯವಹಾರ ಅಂತ ಎಂತಕ್ಕೆ ನಮಗೆ? ಹೋಗ್ಲಿ ಬಿಡು ಮಾರತಿ ಅತ್ಲಾಗೆ, ಅವನು ಏನೋ ಭಾಳ ಕಷ್ಟದಲ್ಲಿ ಅದನಂತೆ. ಎಂತ ಈಗ ಬಡ್ಡಿ ಸಿಕ್ಕ್ಯದಲ್ಲ, ತಿಂಗಳ 2,000 ರೂಪಾಯಿ ಕೊಡ್ತಾ ಬಂದಂಗೆ ಆಗಿದೆ. ಹಂಗೆ ಪೂರ್ತಿ ಲೆಕ್ಕ ಹಾಕಕ್ಕೆ ಹೋದರೆ 4 ವರ್ಷ ಅದೇ ಥರ ಬಡ್ಡಿ ಕಟ್ಟಿದ್ರೆ ಅಸಲಿ ದುಡ್ಡು ಪೂರ್ತಿ ಬಡ್ಡಿಲೇ ಬಂದೋಗ್ತದೆ. ಹಂಗೆ ಎಂತ ಇದು ಮಾಡೋಕ್ಕತ್ತದೆ? ಏನು ಅನಿವಾರ್ಯ ಅಂದರಿಗೆ ಕೊಡೋದು, ಎಲ್ಲಿ ಹೋಗ್ತದ ಎಲ್ಲಿ ಬರ್ತದ? ಸುಮ್ಮನಿರು, ಅದನ್ನು ಮತ್ತೆ ಎತ್ತೆತ್ತೆ ಆಡ್ತಾ ಕೋರ್ಬೇಡ. ಮತ್ತೆ ಸಂಘ ಪಂಗ ಹೋದಾಗ ಅವ್ನ ಹೆಂಡತಿ ಹತ್ರ ಏನಾರು ನಾ ಹಿಂಗೆ ಬಡ್ಡಿ ತಗೊಳೋದು ಬಿಟ್ಟಿನಿ ಗಿಟ್ಟಿನಿ ಏನೂ ಹೇಳಂಗಿಲ್ಲ, ಈಗಲೇ ಹೇಳಿನಿ. ನಂಗೊಂದು ಹೆದರ್ಸಕ್ಕೊಂದು ಆಗಿರಿ ನೀವು, ಬಾಕಿ ಎಂತ ವ್ಯವಹಾರದ್ದು ಇದು ಗೊತ್ತಿಲ್ಲ ನಿಮಗೆ. ಅಲ್ಲ, ನಂಗೆ ಗೊತ್ತಿದ್ದಂಗೆ ಮೊದಲು ಸುಮಾರು 2,300-400 ರೂಪಾಯಿ ಬಡ್ಡಿ ಕಟ್ಟಲ. ಈಗ 4,000 ರೂಪಾಯಿ, 6,000 ರೂಪಾಯಿ ಆಯ್ತು. ಹೌದಾ? ಆಗಲಿ, ಆ ಬಡ್ಡಿನ ಈ ಇದರಲ್ಲೇ ಮುರ್ಕೋತೀನಿ, ಉಳ್ದಿದ್ದು ಅಸ್ಲು ಕೊಡು ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ. ಬಡ್ಡಿಗೆ ಅಂತಲೇ ತಗೋತೀನಿ, ಅಸ್ಲು ನಿನ್ನ ಮೇಲೆ ಬಾಕಿ ಇರ್ತದೆ ಅಂತ ಹೇಳಿದ್ರೆ ಆತಿತ್ತು. ಅವನಿಗೆ ದುಡ್ಡು ಕೊಡೋಕ್ಕದೆ, ಇದೇನು ಬಡ್ಡಿ ಕೊಡೋಕ್ಕದೆ ಅಂತ ಮಾರ ಅತ್ಲಾಗ ಸುಮ್ಮನಿರಿ. ನಾ ಇದನ್ನೇ ಹೇಳೋಣ ಅಂತ ಮಾಡ್ಕೊಂಡೆ. ಈಗ ಆದಷ್ಟು ದುಡ್ಡು ಅಸ್ಲಿಗೆ ಮುರ್ಕೋತೀವಿ, ಬಡ್ಡಿಗೆ ಮುರ್ಕೋತೀವಿ, ಅಸ್ಲಿಂತಿಷ್ಟು ಕೊಡೋಕ್ಕದಿಯಪ್ಪ ಕೊಟ್ಟುಬಿಡು, ಇಲ್ಲಿ ಅದರ ಮೇಲೆ ಬಡ್ಡಿ ಕೊಡ್ತಕ್ಕೆ ಹೋಗ್ಬೇಕಾಗ್ತದೆ ಅಂತ ಹೇಳಿದರೆ ಕೊಡದೆ ಎಲ್ಲಿಗೆ ಹೋತಿದ್ದ? ಏನು ಕಲ್ಲಳ್ಳ ಅದ? ನಾ ಹೇಳದ್ನ ಇಲ್ಲ, ಈಗ ಇದನ್ನ ಇಲ್ಲಿಗೆ ಬಿಟ್ಟುಬಿಡು. ಆ ಲೆಕ್ಕಾಚಾರನೇ ಮತ್ತೆ ಬೇಡ. ಅವ್ನು ಯಾವತ್ತಾರು ದುಡ್ಡು ಇದ್ದ ಕೊಟ್ಟರು ಇಸ್ಕೋತೀನಿ, ಇಲ್ದಿದ್ರೆ ಇಲ್ಲ. ಹೇಳದ್ನಲ್ಲ, ಹುಡುಗರಿಗೆ ನನ್ನ ಜೊತೆ ಸೀರೆನ ಬಟ್ಟೆನ ತಂದು ಕೊಟ್ಟು ಅಂತ ಲೆಕ್ಕ ಹಾಕಿಂಡ್ರು ಸೈ. ನಾ ಇನ್ನೂ ಇವನ್ನೆಲ್ಲ ಬಿಡ್ಬೇಕಂತ ಮಾಡೀನಿ. ನಮ್ಮಮ್ಮ ಹೇಳೋದು, ಬಡ್ಡಿ ವ್ಯವಹಾರ ಮಾತ್ರ ಮಾಡಬೇಡ, ದುಡ್ಡು ವಾಪಸ್ಸು ಬಡ್ಡಿ ಕೊಟ್ಟಷ್ಟೊತ್ತಿಗೆ ಸ್ಕೂಲ್ ಮರಿಗೆ ಕೊಡ್ತಾರೆ, ಬೇಡ ನಿಂಗೆ ಅಂತ ಹೇಳಿದ್. ನಾ ಹಿಂಗೆ ಈಗೀಗ ಒಂದೊಂದು ನೋಡೋ ತನಕ ಹಾಗೆ ಅನ್ನಿಸ್ತದ, ನಾ ಮಾಡಬಾರ್ದಿತ್ತು, ಬ್ಯಾಡಿತ್ತು ನಂಗೆ ಬಡ್ಡಿ ವ್ಯವಹಾರ. ನೀ ಹೇಳ್ತೀಯಲ್ಲ, ಇಷ್ಟೆಲ್ಲ ಕೂಡಿಟ್ಟು ನಾವು ಮಾಡಿದ್ದಿ ಅಂತ ಯಾರೋ ಬಂದು ತಿಂದ್ಕೊಂಡು ಹೋಗ್ತಾ ಇದ್ದಾನೆ. ಬಂದು ಹೌದಾ ಇಲ್ಲಿ ದುಡ್ಡು ಕೊಡಿ ಅಂತೇಳಿ ಕೊಡದೆ ಇರೋಕ್ಕಾತ ನಮಗೆ? 1 ರೂಪಾಯಿದು ಮತ್ತು ಅವನಿಂದ ನಮಗೇನು ಲಾಭ ಇಲ್ಲ. ಈ ಥರ ಯಾರ್ಯಾರ ಹತ್ರನೂ ಹೇಳಿಸ್ಕೊಂಡು ಸೂಲ್ ಮರಗಿಸ್ಕೊಂಡು ದುಡ್ಡು ಮಾಡಿಟ್ಟಿದ್ದು ತಿನ್ನಕ್ಕೆ ಇವು ಬಂದು ಕೂತಾನೆ. ಯಾಕೆ ಮಾಡ್ಬೇಕು ಇನ್ನು ನಾನು ಬಡ್ಡಿ ವ್ಯವಹಾರ ಬಿಡ್ತೀನಿ. ನಾನು ಯಾರಿಗೆ ಕೊಡೋದು ಇಲ್ಲ, ಬಡ್ಡಿ ಏನು ಮಾಡಿ ಅಂತಲೂ ಹೇಳಲ್ಲ. ಒಂದು ಪಕ್ಷ ಭಾಳ ಕಷ್ಟದಲ್ಲಿ ಅದಾರೆ ಅಂದರೆ ಬಡ್ಡಿ ಬೇಡಪ್ಪ ಅಂತ ಹೇಳಿ ಕೊಡವ ನಾನು. ಇದಕ್ಕೆ ಮಾತ್ರ ಅಲ್ಲ ಮುರಿ ಏನೂ ಹೇಳಂಗಿಲ್ಲ. ನೀ ಹೇಳಿದ್ರು ನಾ ಕೇಳಲ್ಲ. ಎಂತ ನಿಮ್ಮ ಅಮ್ಮ ಹೇಳ್ತಿದ್ರು ಬಡ್ಡಿ ವ್ಯವಹಾರ ಮಾಡಬಾರ್ದಿತ್ತು? ಎಲ್ಲಿಗೆ ಹೋಗ್ತಿದ್ರೆ? ಯಾವನ ಮನೆಗಾರು ಕೂಲಿಗೆ ಹೋಗ್ಬೇಕಿತ್ತು. ಬಡ್ಡಿ ವ್ಯವಹಾರ ಮಾಡ್ಕೊಂಡು ಏನೋ ನಾನು ಒಂದು ಬುದ್ಧಿ ಅಂತಿಲೆಲ್ಲ ಶುರು ಮಾಡಿಸಿದಕ್ಕೆ ಬೇಕಂಬಷ್ಟು ಸಂಪಾದನೆನೂ ಆಯ್ತು, ಮಕ್ಳು ಮರಿನ ಗನಾಗ ಓದ್ಸಕ್ಕೆ ಬರ್ಸಕ್ಕೆ ಅವ್ರ ಇದಕ್ಕೆ ಎಲ್ಲದನ್ನೂ ಮಾಡೋಕ್ಕಾತು. ಬರೀ ಅದೇ ಇದ್ದಿದ್ರೆ ಎಲ್ಲಿ ಅಂತ ಮಾಡೋಕ್ಕಾತಿತ್ತ? ನೆಟ್ಟಗೆ 100 ತೋಟ ಇರಲ್ಲ. ಆಮೇಲೆ ಒಂದಕ್ಕೊಂದು ಸೇರಿಸಿತ ಈ ಹಂತಕ್ಕೆ ತಂದಿಟ್ಟಾಗ್ಯದೆ. ನಿಮಗೆ ಈಗ ಅಯ್ಯೋ ಬ್ಯಾಡಿತ್ತು ಅಂತ ಅನ್ಸಕ್ಕೆ ಶುರುವಾಗ್ಯದೆ. ಸ್ವಲ್ಪ ಸುಮ್ಮನಿರಿ. ನಾನು ಏನು ಹೇಳಿದೆ ಈಗ? ಆತು, ಆ ವಿಚಾರ ಅಲ್ಲಿ ಕೈ ಬಿಡು ಅಂತ ಹೇಳದ್ನೇ ಇಲ್ಲ, ಮತ್ತೆ ಮಾತಾಡಬೇಡ ಅಷ್ಟೇ. ಹಿಂಗೆ ಮಾಡೆ ಎಲ್ಲರಿಗೂ ಕೇಳಕ್ಕೆ ಬಂದವರಿಗೆಲ್ಲ ಕಣ್ಣು ಮುಚ್ಕೊಂಡಿದ್ದು ಕೊಟ್ಟಿದ್ದು. ಈಗ ವಾಪಸ್ ಇಸ್ಕೋಬೇಕಾದ್ರೆ ಸಾಲ ಕೊಟ್ಟರಂಗೆ ಅಲ್ಲ, ಸಾಲ ತಗೊಂಡರಂಗೆ ಹೋಗಿ ಅವ್ರ ಮನೆ ಬಾಗಿಲಲ್ಲಿ ನಿಲ್ಬೇಕು. ಎಂಥದಾರು ಮಾಡ್ಕೇಳಿ, ನನಗೇನು ಮಕ್ಕಳು ಚೆನ್ನಾಗಿದ್ರು ಸಾಕು.